ಕಾಲೇಜ್ ಹಮ್ಮಿಕೊಂಡಿದ್ದು 9/10/11ನೇ ತಾರೀಕಿನಂದು. ಇವತ್ತು 11ನೇ ತಾರೀಕಿನಂದು ಶಾಲಾ ಸಭೆ ಮತ್ತು ಪೋಷಕರ ಸಭೆಯನ್ನ ನಮ್ಮ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ನಾವು ಒಂದು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ. ಪ್ರಾರ್ಥನೆ 8ನೇ ತರಗತಿ ವಿದ್ಯಾರ್ಥಿಗಳು. 8ನೇ ತರಗತಿ ವಿದ್ಯಾರ್ಥಿಗಳು ವರ್ಷಿಣಿ ಮತ್ತು ಸಂಗಡಿಗರು ವಿಡಿಯೋ ಮಾಡ್ತಿದ್ದ ಬೇಗ ಬಾರಮ್ಮ. ಮಾದೇವ ನಿಮ್ಮ ಮಠದಲೆ ದೊಡ್ಡ ಮಲ್ಲಿಗೆ ಅಂದಾವರೆ ಮಂದಾವರೆ ಮತ್ತೆ ತಾವರೆ ಪುಷ್ಪ ಚಂದ. ಸಾಮಾಜಿಕ ಪರಿಶೋಧನೆಯ ಲೆಕ್ಕ ಪತ್ರಗಳು ಹಾಗೆ ಆಡಳಿತ ಒಂದು ಪರಿಶೋಧನೆ ಮಾಡ್ತಾ ಇರ್ತಕ್ಕಂಥ ಈ ಒಂದು 3 ದಿವಸದ ಕಾರ್ಯಕ್ರಮದಲ್ಲಿ ಪೋಷಕರ ಸಭೆಯನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ವಹಿಸಿಕೊಂಡಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ನೋಡಲ್ ಅಧಿಕಾರಿಯಾಗಿ ದೇವರಾಜ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಒಂದು ಪರಿಶೋಧನಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಪೋಷಕರ ಪರವಾಗಿ ನಮ್ಮ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಒಂದು ಸಭೆಯಲ್ಲಿ ಹಾಜರಿರ್ತಕ್ಕಂತಹ ಎಲ್ಲ ಪೋಷಕ ವರ್ಗದವರಿಗೂ ಕೂಡ ನಾನು ನಮ್ಮ ಶಾಲೆಯ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುರಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾಗದು ನಮ್ಮೊಳಗೆ ಅಂತ GS ಶಿವದುರ್ಗಪ್ಪನವರು ಪದ್ಯ ಬರೆದಿದ್ರು. ನನಗೆ ಅದು ನೆನಪಲ್ಲಿದೆ, ಅದನ್ನ ಹೇಳ್ತಾ ಹಾಗೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ನೋಡಿ, ಸರ್ಕಾರ ಶಿಕ್ಷಣ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯನ್ನ ಜಾರಿಗೆ ತಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪರಿಶೀಲನೆ ಮಾಡಿದ್ದು ಈ ಕೊನೆಯ ದಿನದಂದು ಪೋಷಕರ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಸಭೆಯ ಅಧ್ಯಕ್ಷರಾಗಿ ಸರ್ಕಾರದ ಆದೇಶದಂತೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಶಿವಕುಮಾರಪ್ಪ ಅವರು, ಕೃಷಿ ಇಲಾಖೆ ಅರಸೀಕೆರೆ ಅವರು ಬರಬೇಕಾಗಿತ್ತು. ಅವರು ಕಾರಣಾಂತರದಿಂದ ಜನಸ್ಪಂದನ ಕಾರ್ಯಕ್ರಮದ ಪ್ರಯುಕ್ತ ಅವರ ಬರದ ಕಾರಣಾಂತರದಿಂದ ನೀವೇ ಪೋಷಕರಲ್ಲಿ ಆಯ್ಕೆ ಮಾಡಿ ಕಳಿಸಿರುವಂತಹ ಗ್ರಾಮದ ಹಿರಿಯರ ಪೋಷಕರಲ್ಲಿ ಒಬ್ಬರು ಹಿರಿಯರಾದಂತಹ ತಿಪ್ಪೇರುದ್ರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತಾ ಇದೆ. ತಿಪ್ಪೇರುದ್ರಸ್ವಾಮಿ ಸರ್ ಅವರೇ, ಹಾಗೆ ಈ ಶಾಲೆಯ HM ಮೇಡಮ್ ಅವರೇ, ಮತ್ತೆ ಸಹ ಶಿಕ್ಷಕರೇ, ಪೋಷಕರೇ, ಮಕ್ಕಳೇ, ನಿಮಗೆ ಗೊತ್ತಿರೋ ಹಾಗೆ ಈ ಶಿಕ್ಷಣ ಅಂದ್ರೆ ಗೊತ್ತು ನಿಮ್ಗೆ ಏನಂತ, ಮಾನವನ ಬುದ್ಧಿಶಕ್ತಿಯನ್ನ ಉತ್ತಮಪಡಿಸುವುದನ್ನ ನಾವು ಶಿಕ್ಷಣ ಅಂತ ಹೇಳ್ತೀವಿ. ಅಂದ್ರೆ ಮಾನವನ ಬುದ್ಧಿಶಕ್ತಿಯನ್ನ ಹೊರತರುವಂಥದ್ದು. ಹಾಗೆ ಇದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ಈ ಯೋಜನೆಯಡಿ ನಿಮ್ಗೆ ಏನೆಲ್ಲ ಕೊಟ್ಟಿದೆ ಅಂದ್ರೆ, ಸರ್ಕಾರದಿಂದ ಸಮವಸ್ತ್ರ ತಲುಪಿದೆಯಾ, ಪಠ್ಯ ಪುಸ್ತಕ ತಲುಪಿದೆಯೇ, ಹಾಗೆ ಈ ಶಾಲೆಯಲ್ಲಿ ಬಂದಂತ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತ ಅನುದಾನಕ್ಕೆ ಸಂಬಂಧಪಟ್ಟಂತ ಬಿಲ್ಗಳು, ಕೊಟೇಶನ್ ಬಿಲ್ಲು, ಹಾಗೆ ಯಾವ್ದಾದ್ರು ಕಂಪ್ಲೇಂಟ್ಸ್ ಬಂದಿದೆಯಾ, ದೂರುವಾಹಿ ಇರ್ಬೋದು, ಕಂಪ್ಲೇಂಟ್ ಬಾಕ್ಸ್ ಇರ್ಬೋದು, ಹಾಗೆ ಅನುಪಯುಕ್ತ ವಸ್ತುಗಳ ಸಾಮಗ್ರಿ ನಿರ್ಮಾಣವಾಹಿ, ಮತ್ತೆ ಶಿಕ್ಷಕರ ಮತ್ತೆ ಮಕ್ಕಳ ಒಂದು ಹಾಜರಾತಿ ಇರ್ಬೋದು. ಹೀಗೆ ಹಲವಾರು ದಾಖಲಾತಿಗಳನ್ನ ನಾವು 2 ದಿನಗಳಿಂದ ಪರಿಶೀಲನೆ ಮಾಡಿದ್ದು ಇದು ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಕೆಲವು ಪೋಷಕರ ಒಂದಿನ ಭೇಟಿ ಮಾಡೋದಿರುತ್ತೆ. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಪೋಷಕರು ಮನೆಯಲ್ಲಿ ಇಲ್ಲದೇ ಇರ್ಬೋದು.
ಅಲ್ಲಿ ಸರ್ಕಾರದಿಂದ ಕೇಳಿದಂತ ಪ್ರಶ್ನೆಗಳು ಪೋಷಕರನ್ನೇನ್ ಕೇಳಿದಾರಪ್ಪ ಅಂದ್ರೆ, ಶೈಕ್ಷಣಿಕ ಅವಧಿಯ ಪ್ರಾರಂಭದಲ್ಲಿ ನಿಮ್ಮ ಮಗು ಪಠ್ಯ ಪುಸ್ತಕವನ್ನು ಪಡೆದಿದೆಯಾ ಅಂತ ಕೇಳಿದಾರೆ. ಪಡೆದಿದೆಯೇನಪ್ಪ? ನೀವ್ ಹೇಳಿ, ಪೇರೆಂಟ್ಸ್ ಮಾತಾಡಿ ಬರ್ರಿ ಇವ್ರು. ಶೈಕ್ಷಣಿಕ ಅವಧಿಯಲ್ಲಿ ನಿಮ್ಮ ಮಗು ಸಮವಸ್ತ್ರ ಯೂನಿಫಾರ್ಮ್ ಏನಿದೆ ಪಡ್ಕೊಂಡಿದೆಯಾ? ನಿಮ್ಮ ಮಗು ವಿದ್ಯಾರ್ಥಿ ವೇತನ ಏನು ಸ್ಕಾಲರ್ಶಿಪ್ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಅದನ್ನ ಪಡ್ಕೊತಾ ಇದೆಯಾ? ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಮಕ್ಕಳಿಗೆ ಇಷ್ಟು ಕಿಲೋಮೀಟರ್ ಅಂತ ಇರುತ್ತೆ, 3 ಕಿಲೋಮೀಟರ್ ದೂರದಿಂದ ಬಂದ್ರೆ ಅದಕ್ಕೆ ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಅದು ಶಾಲೆಯಲ್ಲಿ ನಿಮ್ಮ ಮಗುವಿನ ಪ್ರಗತಿಯಿಂದ ನೀವು ತೃಪ್ತರಾಗಿದ್ದೀರಾ? ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಇಲ್ಲದಿದ್ದರೆ ನೀವು ಯಾವ ಸಮಸ್ಯೆಗಳನ್ನ ಮಕ್ಕಳಿಂದ ಎದುರಿಸ್ತಾ ಇದ್ದೀರಾ ಅಂತ ಕೇಳಿದೆ. ಶಾಲೆಯಲ್ಲಿ ನಿಮ್ಮ ಮಗುವಿನಲ್ಲಿ ಇತರ ಶಿಕ್ಷಕರು, ನೋಡಿ, ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳ ದುರ್ವರ್ತನೆಯನ್ನ ನಿಮ್ಮ ಮಗು ಏನಾದರೂ ವರದಿ ಮಾಡಿದೆಯಾ? ಪೋಷಕರ ಸಭೆ ಭಾಗವಹಿಸ್ತಾ ಇದ್ದೀರಾ? ಮತ್ತು ಆ ಸಭೆಯಲ್ಲಿ ಸಾಮಾನ್ಯವಾಗಿ ಚರ್ಚಿಸಲಾಗುವ ಸಮಸ್ಯೆಗಳೇನೇನು ಅಂತ ನಿಮ್ಗೆ ಮಾಹಿತಿ ಇದೆಯಾ? ಆಗಬೇಕು ಅಂತ ಕೇಳಿದ್ರೆ, ಹಾಗೆ ಶಾಲೆಯ ಕಾರ್ಯನಿರ್ವಹಣೆಯಲ್ಲಿ ನೀವು ಕೊಡುಗೆ ನೀಡಿದ್ದೀರಾ ಏನಾದ್ರೆ? ಸಮುದಾಯ ಯಾವುದೇ ಚಟುವಟಿಕೆಗಳಲ್ಲಿ ಶಾಲೆಯ ಬೆಂಬಲವಿದೆಯೇ? ಇದೆಯಾ? ಶಾಲಾ ಕಾರ್ಯನಿರ್ವಹಣೆಯ ಸುಧಾರಣೆಗೆ ನಿಮ್ಮ ಸಾಮಾನ್ಯ ಸಲಹೆಗಳೇನು? ಹಾಗೆ ನಿಯಮಿತವಾಗಿ ಶಾಲಾ ಶಿಕ್ಷಕರು ತರಗತಿ ಮಾಡಬೇಕು. ಮೊನ್ನೆ ಪಂಚಾಯತಿ ಬಂದಿದ್ದ ಕೃಷಿ ಹೊಂಡ ಬದು ಮನೆ ಕೊಟ್ಟಿಗೆ ಈ ಥರದ್ದೇನು ಸೌಲಭ್ಯ ಕೊಟ್ಟಿರ ಸೇರ್ಸ ಕೊಟ್ಟಿರಾ? ಆ ಥರದ್ದು ಎಲ್ಲಿಗೂ ಮತ್ತೆ ಸಹ ಶಿಕ್ಷಕರು HM ಮೇಡಮ್ ಅವರಿಗೆ ಇರ್ಬೋದು, ಪೋಷಕರಿಗೆ ಇರ್ಬೋದು, ನಿಮ್ಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಕುರಿತು ಪ್ರಾಸ್ತಾವಿಕಗಳನ್ನು ಆಡಿದಂತಹ ತಾಲೂಕು ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ದೇವೇಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಶಾಲೆಯ ಅಭಿವೃದ್ಧಿ ಬಗ್ಗೆ ಅಥವಾ ಶಾಲೆಯ ಅಭಿವೃದ್ಧಿ ಬಗ್ಗೆ ನಿಮ್ಮ ಅನಿಸಿಕೆಗಳ ಬಗ್ಗೆ ಯಾರಾದ್ರೂ ಪೋಷಕರೊಬ್ಬರು ಮಾತಾಡಬೇಕಾದ ವಿನಂತಿಸಿಕೊಂಡಿದ್ದೇನೆ. ಮೇಲೆ ಇರತಕ್ಕಂತಹ ಗಣ್ಯರೇ, ಹಾಗೆ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಪೋಷಕರೇ, ಹಾಗೆ ನನ್ನ ಸಹೋದ್ಯೋಗಿ ಮಿತ್ರರೇ, ಹಾಗೆಯೇ ಮಕ್ಕಳೇ, ಇಂದು ನಮ್ಮ ಶಾಲೆಯಲ್ಲಿ ಒಂದು ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಭೆಯ ಉದ್ದೇಶ ಏನು ಅಂತ ಹೇಳಿದರೆ, ಇವರ ಪರಿಶೋಧನಾ ಸಮಿತಿಯ ಒಂದು ಉದ್ದೇಶ ಏನು ಅಂತ ಹೇಳಿದರೆ, ಸರ್ಕಾರದ ಏನು ಸವಲತ್ತುಗಳಿದ್ದಾವೆ ಅದು ಶಾಲೆಗಳಲ್ಲಿ ಎಲ್ಲರನ್ನ ತಲುಪ್ತಾ ಇದೆಯಾ, ಮಕ್ಕಳನ್ನ ಅವರಿಗೆ ಸಲ್ಲಬೇಕಾಗಿದ್ದು ಸಲ್ಲಿದೆನಾ, ಹಾಗೆಯೇ ಶಾಲೆಯಲ್ಲಿ ಎಲ್ಲ ರೀತಿಯಾದ ಆಡಳಿತ ವರ್ಗದ ದಾಖಲೆಗಳನ್ನು ನಿರ್ವಹಿಸಿದ್ದಾರೆ, ಹಾಗೆಯೇ ಶಾಲೆಗಳ ಅಭಿವೃದ್ಧಿಗೆ ಏನು ಬೇಕು, ಇನ್ನು ಕುಂದುಕೊರತೆಗಳೇನು, ಹಾಗೆಯೇ ಸರ್ಕಾರದ ವತಿಯಿಂದ ಬರ್ತಾ ಇರತಕ್ಕಂಥ ಯೋಜನೆಗಳು ಜಾರಿಯಲ್ಲಿ ಇಲ್ಲವ, ಮಕ್ಕಳನ್ನ ಪೋಷಕರನ್ನ ಮುಟ್ತಾ ಇದೆಯಾ, ಇದೆಲ್ಲದನ್ನು ತಿಳ್ಕೊಳ್ಳುವಂಥ ಒಂದು ಪರಿಶೋಧನೆಯನ್ನು ನಡೆಸ್ತಾ ಇದ್ದಾರೆ. 3 ದಿವಸದಿಂದ ನಮ್ಮ ಒಂದು ಶಾಲೆಯಲ್ಲಿ ನಡೆಸಿದ್ರು. ಹಾಗೆಯೇ ಉತ್ತಮ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ನೀಡಿದ್ದೀವಿ. ಪೋಷಕರಾಗಿ ನೀವು ಕೂಡ ಇವತ್ತು ಒಂದು ಸಹಕಾರವನ್ನು ನೀಡಿದ್ದೀರಾ. ಮಕ್ಕಳು ಕೂಡ ಈ ಒಂದು ಸಮಿತಿಯವರು ನಡೆಸಿದಂಥ ಪ್ರಶ್ನಾವಳಿಗಳನ್ನು ಉತ್ತರಿಸಿ ನಿಮ್ಮ ಕುಂದುಕೊರತೆಗಳನ್ನು ಹೇಳ್ಕೊಂಡಿದ್ದೀರಾ ಅಂತ ಭಾವಿಸಿದ್ದೀನಿ. ಹಾಗೆಯೇ ಅವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಸಮರ್ಪಕ ರೀತಿಯಲ್ಲಿ ಕೊಟ್ಟು ಅವರಿಗೆ ಸಹಕಾರವನ್ನು ನೀಡಿರ್ತೀರಾ. ಈ ಒಂದು ಕಾರ್ಯಕ್ರಮ ಚೆನ್ನಾಗಿದೆ. ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಮಕ್ಕಳ ಸಂಖ್ಯೆ ಪ್ರೈಮರಿ ಕಮ್ಮಿ, ಹೈಸ್ಕೂಲ್ ಕಮ್ಮಿ, ಹಿಂಗೆ ಆಗ್ತಾ ಹೋದರೆ ಮುಂದೊಂದು ದಿನ ಏನಾಗ್ಬೋದು, ಸರ್ಕಾರಿ ಶಾಲೆಗಳೇ ಮುಚ್ಚಂತ ಪರಿಸ್ಥಿತಿಗೆ ಬರ್ಬೋದು. ಹಾಗಾಗಿ ಹೆಚ್ಚಿನ ಒಲವಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರೈವೇಟ್ ಸ್ಕೂಲ್ ಕಡೆಗೆ ಹೋಗ್ತಿದೆ, ಅಲ್ಲೂ ಕೂಡ ಕಮ್ಮಿ ಆಗಿದೆ. ಯಾಕಂದ್ರೆ ಮಕ್ಕಳೇ ಬರ್ಬರ್ತಾ ಸಂಖ್ಯೆ ಕಮ್ಮಿ ಆಗ್ತಿದೆ. ಹಾಗಾಗಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಆದಷ್ಟು ಈ ಆರ್ಥಿಕ ಹೊರೆ, ಫೀಸ್ಗಳನ್ನು ಕಮ್ಮಿ ಮಾಡಿ ಶಾಲೆಯಲ್ಲಿ, ಸರ್ಕಾರಿ ಶಾಲೆಗಳಲ್ಲೇ ಉತ್ತಮವಾದ ಗುಣಮಟ್ಟವಾದ ಶಿಕ್ಷಣವನ್ನು ಅವರಿಗೆ ಒದಗಿಸಿ, ಅವರಿರುವಂತಹ ಪ್ರದೇಶದಲ್ಲಿ, ಅವ್ರು ಸುಮ್ಮನೆ 16 ಕಿಲೋಮೀಟರ್ ಹೋಗೋರಿಗೆ, ಅವರಿರುವಂಥ ಪ್ರದೇಶದಲ್ಲೇ ಅವರಿಗೆ ಶಿಕ್ಷಣ ಸಿಗಲಿ ಇರ್ತಕ್ಕಂಥದ್ದು ಸರ್ಕಾರದ ಒಂದು ಆಶಯ. ಉದ್ಯೋಗಿ ಮಿತ್ರರೇ, ಹಾಗೂ ಕಳೆದ 3 ದಿನಗಳಿಂದ
ಈ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಈ ಒಂದು ದೇವರಾಜ್ ಸರ್ ಅವರು ಮತ್ತು ಅವರ ತಂಡ ನಮ್ಮ ಶಾಲೆಗೆ ಆಗಮಿಸಿ ಎಲ್ಲ ರೀತಿಯ ಒಂದು ಪರಿಶೋಧನೆಯನ್ನು ಕೈಗೊಂಡು ಪರಿಶೋಧನೆ ಅತ್ಯಂತ ಉತ್ತಮವಾಗಿ ಮೂಡಿ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದು ಸರ್ಕಾರದ ಯೋಜನೆಗಳು ಯಾವ ರೀತಿ ಮಕ್ಕಳಿಗೆ ತಲುಪ್ತಾ ಇದ್ದಾವೆ ಅಂತ ತಿಳ್ಕೊಳ್ಬೋದು. ಹಾಗೆಯೇ ಈ ಗುಣಮಟ್ಟದ ಶಿಕ್ಷಣ ಹೇಗೆ ಮಕ್ಕಳಿಗೆ ದೊರಕ್ತಾ ಇದೆ, ಹಾಗೆ ಇನ್ನು ಅನೇಕ ವಿಚಾರಗಳನ್ನ ಕುರಿತಂತೆ ಸರ್ಕಾರ ಏನು ಮಾಡಿದೆ, ಈ ಒಂದು ಸಮಿತಿಯನ್ನ ಈ ವಿನೂತನವಾಗಿ ಪ್ರಾರಂಭಿಸಿದೆ. ಹಾಗೆಯೇ ನಮ್ಮ ಶಾಲೆಯು ಕೂಡ ಆಗಮಿಸಿ ಅವರು ಪರಿಶೋಧನೆಯನ್ನು ಕೈಗೊಂಡು 3 ದಿನಗಳಿಂದ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಭಾವಿಸ್ತೀವಿ. ಇವತ್ತು ಕಡೆಯ ದಿನ ಆಗಿದ್ದು ಈ ಪೋಷಕರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಪೋಷಕರು ಆಗಮಿಸಿದ್ದಾರೆ. ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿತ್ತು. ಇಂತಹ ಒಂದು ಸಭೆಗಳು ಸುಂದರವಾದಂತಹ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಲೆಕ್ಕ ಪರಿಶೋಧನಾ ಈ ಒಂದು ತಾಲೂಕು ವ್ಯವಸ್ಥಾಪಕರಾದಂತಹ ಶ್ರೀಯುತ ದೇವರಾಜ್ ಸರ್ ಅವರೇ ಹಾಗೂ ಕುಮಾರಿ ಮೇಡಮ್ ಅವರು ಹಾಗೂ ನಮ್ಮ ಶಾಲೆಯ STMC ಸದಸ್ಯರು ಹಾಗೂ ಎಲ್ಲ ಪೋಷಕ ವರ್ಗಗಳು, ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗಗಳು ಹಾಗೂ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳು, ಈ ದಿನ ಒಂದು 2 ದಿನಗಳಿಂದ ದಿನಾಂಕ 9/7/2025ರಿಂದ 11/7/25 ಕೂಡ 3 ದಿನದ ಒಂದು ಕಾರ್ಯಕ್ರಮ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ಅಂತ ಹೇಳಿ ಹಮ್ಮಿಕೊಂಡಿರುವಂಥದ್ದು ಈ ಶಾಲೆಗೆ ಇದೇ ಮೊದಲ ಬಾರಿಗೆ. ಯಾಕೆಂದರೆ ಗ್ರಾಮ ಪಂಚಾಯತಿ ವತಿಯಿಂದ ಒಂದು HPS ಮತ್ತೊಂದು ಹೈಸ್ಕೂಲ್ ಸೆಕ್ಷನ್ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಗೆ ಈ 3 ದಿನದಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಏನು ಸರ್ಕಾರದಿಂದ ನಮ್ಮ ಶಾಲೆಗೆ ದೊರೆತಕ್ಕಂತಹ ಅನುದಾನಗಳು ಮತ್ತೆ ಅನುದಾನ ಹೇಗೆ ಅದು ಖರ್ಚು ಆಗಿದೆ, ಅನುದಾನದ ಬಳಕೆ ಹೇಗೆ ಆಗಿದೆ, ಅದು ಎಲ್ಲ ಮಕ್ಕಳಿಗೂ ಕೂಡ ತಲುಪಿದೆಯಾ, ಮತ್ತೆ ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಅದರ ಅರಿವಿದೆಯಾ ಅನ್ನುವಂತಹ ಒಂದು ಕಾರ್ಯಕ್ರಮ ತುಂಬಾ ವಿನೂತನವಾದಂತಹ ಕಾರ್ಯಕ್ರಮ, ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ನಮ್ಮನ್ನ ಎಚ್ಚರಿಸುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೀನಿ. ಸರ್ಕಾರದಿಂದ ಅನುದಾನಗಳು ಬಂದಿದೆ, ಅದರ ಬಳಕೆ ಸುಸೂತ್ರವಾಗಿ ಆಗಿದೆ. ಹಾಗೆ ಅದರ ಒಂದು ಅರಿವು ಸರ್ಕಾರದಿಂದ ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಸರ್ಕಾರ ಇವತ್ತಿನ ದಿವಸ ಮಾಡ್ತಾ ಇದೆ. ಯಾವುದೇ ಖಾಸಗಿ ಶಾಲೆಗಳಿಗೂ ಕೂಡ ಕಡಿಮೆ ಇಲ್ಲ, ಸರ್ಕಾರಿ ಶಾಲೆಗಳು ಆ ನಿಟ್ಟಿನಲ್ಲಿ ಬೆಳಿಬೇಕು, ಪ್ರೋತ್ಸಾಹಿಸಬೇಕು. ಅದಕ್ಕೆ ಪೋಷಕರ ಒಂದು ಸಲಹೆ ಸಹಕಾರಗಳು, STMC ಅವರ ಸಲಹೆ ಸಹಕಾರಗಳು ಕೂಡ ಅಗತ್ಯ. ಯಾಕಪ್ಪ ಅಂತಂದ್ರೆ ಈ ಪೋಷಕ ವರ್ಗದವರು ನಮ್ಮ ಮಗು ಶಾಲೆಗೆ ಹೋಗಿದ್ಯಾ, ನಮ್ಮ ಮಗುಗೆ ಶಾಲೆಯಿಂದ ಏನೆಲ್ಲ ಅನುದಾನಗಳು ಸರ್ಕಾರದಿಂದ ಬರ್ತಾ ಇದೆ, ಅದು ನನ್ನ ಮಗುವಿಗೆ ಬಂದಿದ್ಯಾ, ಪ್ರತಿಯೊಬ್ಬರು ಕೂಡ ಇವತ್ತು ಗಮನಿಸಬೇಕಾದಂತಹ ಒಂದು ಅಂಶ ಅಂತ ಹೇಳಿ ನಾನು ಭಾವಿಸ್ತೀನಿ. ಹೌದಲ್ವಾ? ಒಂದು ಸಮವಸ್ತ್ರ ಕೊಡುವಂಥದ್ದಾಗಿರ್ಬೋದು, ಶೂ ಸಾಕ್ಸ್ ಅಂತ ಆಗಿರ್ಬೋದು, ಪಠ್ಯಪುಸ್ತಕ ಆಗಿರ್ಬೋದು, ವಿದ್ಯಾರ್ಥಿ ವೇತನ ಆಗಿರ್ಬೋದು, ಈ ತರದ 10 ಹಲವಾರು ಯೋಜನೆಗಳನ್ನ ಸರ್ಕಾರ ಇವತ್ತು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಅಂತ ಹೇಳಿ ಕೊಡ್ತಾ ಇರುವಂಥದ್ದು. ನಮ್ಮ ಬಡ ಶಾಲೆಗಳು ಇವತ್ತು ಅಭಿವೃದ್ಧಿಯನ್ನ ಹೊಂದಬೇಕು. ಅದಕ್ಕೆ ಎಲ್ಲರ ಸಹಕಾರನೂ ಕೂಡ ಬೇಕಾಗುತ್ತೆ. ಕೇವಲ ಶಿಕ್ಷಕರು ನಾವು ಬಂದು ಪಾಠ ಮಾಡಿ ಎಲ್ಲ ಅನುದಾನಗಳನ್ನ ಸರಿಯಾದ ರೀತಿ ಬಳಕೆ ಮಾಡಿದ್ರೆ ಆಗಲಿಲ್ಲ. ನಿಮ್ಮ ಪೋಷಕರ ಸಹಕಾರ, STMC ಅವರ ಸಹಕಾರ ಇದ್ರೆ ಶಾಲೆ ಇನ್ನೂ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ 2 ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ನೋಡಿ, ನನ್ನ ಶಾಲೆ ನನ್ನ ಕೊಡುಗೆ ಅಂತ ಹೇಳಿ ಒಂದು ವಿನೂತನ ಕಾರ್ಯಕ್ರಮವನ್ನು ತಂದಿದೆ. ವಿದ್ಯಾಂಜಲಿ ಅಂತ ಕಾರ್ಯಕ್ರಮವನ್ನು ತಂದಿದೆ. ಶಾಲೆಗೆ ಪೋಷಕ ವರ್ಗದವರಿಂದ, ಹಿರಿಯ ವಿದ್ಯಾರ್ಥಿಗಳಿಂದ ಏನೆಲ್ಲ ಕೊಡುಗೆಗಳನ್ನ ನಾವು ಕೊಡಬಹುದು ಶಾಲೆಗೆ. ಬರೀ ಸರ್ಕಾರದಿಂದ ಮಾತ್ರ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ನಾನು ಕೂಡ ನಾನು ಓದಿದಂತಹ ಶಾಲೆಗೆ ಒಂದಿಷ್ಟಾದ್ರೂ ಕೊಡುಗೆಯನ್ನು ಕೊಡುವುದರ ಮೂಲಕ ನಾನು ಆ ಶಾಲೆಯನ್ನ ಅಭಿವೃದ್ಧಿ ಪಡಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಕೂಡ ಕೈ ಜೋಡಿಸ್ಬೇಕು. ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಹೇಳಿ ರಚನೆ ಮಾಡಿದ್ದೀವಿ. ಹಾಗೇನೆ ಪೋಷಕ ವರ್ಗದವರನ್ನ ಸಭೆಗಳನ್ನ ಕರಿತೀವಿ. ಸಭೆಗಳಲ್ಲಿ ಮುಕ್ತವಾಗಿ ಮಾತನಾಡುವಂತಹ ಅವಕಾಶ ನಿಮಗಿದೆ. ನೀವು ಕೂಡ ಬಿಸಿ ಊಟವನ್ನ ಊಟ ಮಾಡ್ಲಿಕ್ಕೆ ಅರ್ಹರಿದ್ದೀರಾ, ನೀವು ಬರ್ಬೇಕು. ಪ್ರತಿಯೊಬ್ಬರಿಗೂ ನಾವು ಅದೇ ಹೇಳೋದು, ವಾರಕ್ಕೊಂದ್ಸಲ ಆದ್ರೂ ಶಾಲೆ ಭೇಟಿ ಮಾಡಬೇಕು. ಪೋಷಕರ ಸಭೆಗಳನ್ನ ನೀವು ಬರ್ಬೇಕು. ಪೋಷಕರ ಸಭೆಗಳಿಗೆ ನಿಮ್ಮ ಕುಂದುಕೊರತೆಗಳನ್ನ, ನಿಮ್ಮ ಮಕ್ಕಳ ಸುರಕ್ಷತೆಯನ್ನ, ನಿಮ್ಮ ಮಕ್ಕಳಿಗೆ ಬರ್ತಕ್ಕಂತಹ ಅನುದಾನಗಳನ್ನ, ಸೌಲಭ್ಯಗಳನ್ನ ಯಾವ ರೀತಿ ನಾವು ದೊರಕಿಸ್ಕೊಳ್ಬಹುದು, ನಮ್ಮ ಪಾತ್ರ ಏನು ಈ ಒಂದು ಕಾರ್ಯಕ್ರಮದಲ್ಲಿ ಅಂತ ಸಾಕಷ್ಟು ವಿಚಾರಗಳನ್ನ, ಪ್ರಶ್ನಾವಳಿಗಳನ್ನ ಮನೆ 3 ದಿನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಚರ್ಚಿಸಿದರೆ
ಪ್ರಶ್ನೆಗಳನ್ನ ಕೇಳಿದ್ದಾರೆ, ನಿಮ್ಮೊಟ್ಟಿಗೂ ಕೂಡ ಮಾತನಾಡಿದ್ದಾರೆ. ಹೌದಲ್ಲ, ನಿಮ್ಮ ಅಭಿಪ್ರಾಯಗಳನ್ನ, ಪೋಷಕ ವರ್ಗದವರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಣೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಶ್ರೀಯುತ ದೇವರಾಜ್ ಸರ್ ಅವರು ಮತ್ತು ಹಾಗೆ ಕುಮಾರಿ ಮೇಡಮ್ ರವರು, ಮತ್ತೆ ಕೃಷಿ ಅಧಿಕಾರಿಗಳಾದಂತಹ ಶ್ರೀಯುತ ಶಿವಕುಮಾರ್ ಸರ್ ಅವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಹಾಗೆ ನಮ್ಮ ಎಲ್ಲ ಪೋಷಕ ವೃಂದದವರು, ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಹಾಗೆ ಶಿಕ್ಷಕ ವೃಂದದವರು ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಅರ್ಪಿಸ್ತೀನಿ. ಹಾಗೆ ಹೇಗೆ ಜೀವನ ಮಾಡಬಹುದು ಅನ್ನುವಂತಹ ಒಂದು ಜೀವನ ಕೌಶಲ್ಯವನ್ನು ಕಲಿಸ್ತಕ್ಕಂತಹ ಶಾಲೆ ನಮ್ಮ ಸರ್ಕಾರಿ ಶಾಲೆಗಳು. ಸರ್ಕಾರಿ ಶಾಲೆಯಲ್ಲಿ ಓದಿರೋಂಥವ್ರು IAS ಮಾಡಿದರೆ, KS ಮಾಡಿದರೆ, ಉನ್ನತ ಹುದ್ದೆಗಳಿಗೆ ಹೋಗಿರೋಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಅವರ ಜೀವನವನ್ನ ಅವರು ರೂಪಿಸಿಕೊಳ್ಳುವಂತಹ ಕಲೆಯನ್ನ ಕಲಿತಿರ್ತಾರೆ. ಹಾಗೆ ಅವರ ಶಿಕ್ಷಣದ ಗುಣಮಟ್ಟ, ಇವತ್ತಿನ ದಿನ ಸರ್ಕಾರದ ಒಂದು ಘನ ಉದ್ದೇಶ ಏನು, ಎಲ್ಲಾ ಮಕ್ಕಳಲ್ಲೂ ಕೂಡ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸ್ಬೇಕು ಅನ್ನೋಂಥದ್ದು. ಈಗ ಎಲ್ಲ ಏನಾಗಿದೆ, ಶಿಕ್ಷಣದ ಗುಣಮಟ್ಟ ಕಿರು ಪರೀಕ್ಷೆಗಳನ್ನ ಮಾಡ್ತಾ ಇದ್ದೀವಿ, LP ಅಂತ ಮಾಡಿದ್ದಾರೆ. ಪಾಠಕ್ಕೆ ಆಧಾರಿತವಾಗಿ ನಾವೇನ್ ಮಾಡ್ತಾ ಹೋಗ್ಬೇಕು, ಟೆಸ್ಟ್ಗಳನ್ನ ಕೊಟ್ಕೊಳ್ತಾ ಹೋಗ್ಬೇಕು, ಕಿರು ಪರೀಕ್ಷೆಗಳನ್ನ ಹೇಳ್ತಾ ಹೋಗುತ್ತೆ, ಅದನ್ನೆಲ್ಲ ಸ್ಯಾಟ್ಸ್ ಅಲ್ಲಿ ಅಪ್ಲೋಡ್ ಮಾಡೋವಂಥದ್ದು, ಮತ್ತೆ ವಿದ್ಯಾರ್ಥಿಯ ಹಾಜರಾತಿ ಹೆಚ್ಚಳವನ್ನ ಮಾಡ್ತಕ್ಕಂಥದ್ದು, ಗೈರು ಹಾಜರಿಯನ್ನ ತಡೀತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನ ನಿಮ್ಮ ಪರವಾಗಿ ಕಾರ್ಯರೂಪಕ್ಕೆ ತರ್ತಾ ಇದೆ. ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಆ ಕಾರ್ಯಕ್ರಮಗಳಿಗೆ ಅರ್ಥಪೂರ್ಣವಾಗಿ ಒಂದು ಅರ್ಥ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಶ್ರೀಮತಿ ಶೈಲಜಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ನಮ್ಮ ಶಾಲೆಯ ಆಂಗ್ಲ ಶಿಕ್ಷಕರಾದ ವಿನೋದ್ ಕುಮಾರ್ ಸರ್ ಅವರಿಗೆ. ಇದುವರೆಗೂ ನಡೆದಂತಹ ಈ ಒಂದು ಪೋಷಕರ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಶೈಲಜಾ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೃಷಿ ಅಧಿಕಾರಿಗಳಾದಂತಹ ಶಿವಕುಮಾರ್ ಸರ್ ಅವರು ಬರಬೇಕಾಗಿತ್ತು, ಕಾರಣಾಂತರದಿಂದ ಬರಲಿಲ್ಲ. ಅವರ ಸ್ಥಾನವನ್ನು ಪಿತೃ ಸಮಯ ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ದೇವರಾಜ್ ಅವರು ತುಂಬ ಆಕ್ಟಿವ್ ಆಗಿ ಈ ಒಂದು ಕಾರ್ಯಕ್ರಮ 3 ದಿನಗಳಿಂದ ನಮ್ಮೊಟ್ಟಿಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಅದು ಎಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಇನ್ನೊಬ್ಬರು ಕುಮಾರಿ ಮೇಡಮ್ ಅವರು ಕಳೆದ 3 ದಿನಗಳಿಂದ ತುಂಬ ಕ್ರಿಯಾಶೀಲವಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ರು. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಈ ಒಂದು ಪೋಷಕರ ಸಭೆಯಲ್ಲಿ ಈ ಒಂದು ಸಭೆಗೆ ಆಗಮಿಸಿದಂತಹ ಎಲ್ಲ ಪೋಷಕ ವರ್ಗದವರಿಗೂ ಕೂಡ ನಾನು